ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ತೆ, ಶುಭೋದಯ. ನಾನು ಇವತ್ತು SDM ಬಂದಿದ್ದೀನಿ. ನಮ್ಮ ಚಾನಲಲ್ಲಿ ದಿನಚಾರ ಎವ್ರಿಡೇ ದಿನಚಾರ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಇವತ್ತು ವಿಶೇಷ ಏನಂದರೆ, ನಾನು SDM ಬಂದಿದ್ದೀನಿ. SDM ಬಗ್ಗೆ ತುಂಬ ಜನರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಯಾಕಂದರೆ ಇದು ಬಂದು ಒಂದು ಆಯುರ್ವೇದಿಕ್ ಸೆಂಟರು. ಗೊತ್ತಿರುತ್ತೆ, ಮೋಸ್ಟ್ಲಿ ಬ್ಯಾಂಗ್ಳೂರಲ್ಲಿ ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನಾವು SDM ಬಂದಿದ್ದೀವಿ. ನಾನು ಏನಕ್ಕೆ SDM ಬಂದೆ, ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಅದು ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಮುಂದೆ ಬರೋ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ. ಇವತ್ತು ಈ SDM ಒಳಗಡೆ ನಾವು ಎಂಟ್ರಿ ಆಗಿದ್ದೀವಿ. ಸೊ ಹೇಗಿದೆ ಇನ್ಫ್ರಾಸ್ಟ್ರಕ್ಚರ್, ಔಟ್ಸೈಡ್ ಹೇಗಿದೆ, ಇದೆಲ್ಲನೂ ತಿಳಿಸ್ಕೊಡ್ತೀನಿ. ನೋಡಿ, ಈ ಬಿಲ್ಡಿಂಗ್ ನೋಡೋದೇ ನೀವು ಕಾಲೇಜ್. ಇನ್ನೂ ನಾವು ಒಳಗಡೆ ಎಂಟರ್ ಆಗಿಲ್ಲ, ಹಾಸ್ಪಿಟಲ್ ಒಳಗಡೆ ಎಂಟರ್ ಆಗಿಲ್ಲ. ಇದು ಫುಲ್ಲು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಆದರೆ ಬೆಳಗ್ಗೆ ಹೊತ್ತು ಪ್ರಶಾಂತವಾಗಿರುತ್ತೆ. ಒಂದು ವಾಕ್ ಮಾಡ್ಬೋದು, ಸುತ್ತೂರ ನೀವು ವಾಕ್ ಮಾಡಿಕೊಂಡು ಆರಾಮಾಗಿ ನಡ್ಕೊಂಡು ಎಲ್ಲನೂ ನೋಡಿಕೊಂಡು ಬರ್ಬೋದು. ಸೊ ಇವಾಗ ನಾವು ಹೇಗಿರುತ್ತೆ ಔಟ್ಸೈಡು, ಎಷ್ಟು ದೊಡ್ಡದಿದೆ ಕ್ಯಾಂಪಸ್ಸು ಎಲ್ಲ ನೋಡೋಣ. ಈ ಕಡೆ ಬಂದು ಒಂದು ಕ್ಯಾಂಟೀನ್ ಇದೆ. ಇದು ಆ್ಯಕ್ಚುಲಿ ಹಾಸ್ಪಿಟಲ್ ಒಳಗಡೆಯಿಂದನೂ ಬರ್ಬೋದು, ಶ್ರೀನಿಧಿ ಕ್ಯಾಂಟೀನ್ ಅಂತ. ಆಮೇಲೆ ಈ ಕಡೆ ಆಚೆ ಕಡೆಯಿಂದನೂ ಬರ್ಬೋದು, ಕಾಲೇಜ್ ಹಾಸ್ಟೆಲಿಂದನೂ ಒಳಗಡೆ ಬರ್ಬೋದು. ಇವಾಗ ನಾನು ನಡ್ಕೊಂಡಿರೋದು ಔಟ್ಸೈಡ್ ಪಾರ್ಕಿಂಗಿಂದ ಬಂದು ಸುತ್ತೂರ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯೂಟ್ಯೂಬಲ್ಲಿ ನೋಡಿದೆ, ತುಂಬ ವೀಡಿಯೋಸ್ ನೋಡಿದೆ, SDM ಹೇಗಿರುತ್ತೆ, ಕ್ಯಾಂಪಸ್ ಹೇಗಿರುತ್ತೆ ಅಂತ ನೋಡಿದೆ. ಬಟ್ ಯಾರೂ ಅಪ್ಲೋಡು ಮಾಡಿಲ್ಲ. ಸೊ ನಾನು ಅಂದ್ಕೊಂಡೆ ಬೇರೆಯವ್ರಿಗೆ ಅಟ್ಲೀಸ್ಟ್ ಯೂಸ್ ಆಗುತ್ತೆ ಅಲ್ವಾ, ನಾವು ಅಪ್ಲೋಡ್ ಮಾಡೋದ್ರಿಂದ ಒಳಗಡೆ ಕ್ಯಾಂಪಸ್ ಹೇಗಿರುತ್ತೆ. ಬಿಕಾಸ್ ಇದು ಬಂದು 3 ಬ್ರಾಂಚಸ್ ಏನೋ ಇದೆ. ಧರ್ಮಸ್ಥಳ ಬಂದು ದೊಡ್ಡ ಬ್ರಾಂಚ್ ಇದೆ, ಹಾಸನದಲ್ಲೂ ಇದೆ, ಮತ್ತು ಉಡುಪಿಯಲ್ಲೂ ಇದೆ ಅನಿಸುತ್ತೆ. ಸೊ ಬಟ್ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಬಂದು ಹಾಸನ ಆ ಥರ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಬ್ಯಾಂಗ್ಳೂರು ಕ್ಯಾಂಪಸ್ ಹೇಗಿರುತ್ತೆ, ಅವ್ರು ಏನೇನು ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಯಾರೂ ಏನೂ ತೋರಿಸಿಲ್ಲ. ಇವಾಗ ನಾನು ಬಂದು ಈ ಕಡೆಯಿಂದನೂ ಎಂಟ್ರಿ ಇದೆ ನೋಡಿ, ಆ ಕಡೆ ಪಾರ್ಕಿಂಗ್ ಎಲ್ಲ ಕಾಣಿಸ್ತಾ ಇದೆಲ್ಲ, ಇದು ಹಾಸ್ಪಿಟ್ಲ್ ಎಂಟ್ರಿನೂ ಇರುತ್ತೆ. ಆದರೆ ಬೇಸ್ಮೆಂಟ್ ಬಂದು ಬೇರೆ ಸ್ಟಾಫ್ ಪಾರ್ಕಿಂಗು, ಕಾಲೇಜ್ ಪ್ರಿನ್ಸಿಪಲ್ ಪಾರ್ಕಿಂಗ್ ಆ ಥರ ಇರುತ್ತೆ. ಇವಾಗ ನಾನು ನಡ್ಕೊಂಡಿರೋದು ಹಾಸ್ಟೆಲ್ ಸುತ್ತೂರ ನಡ್ಕೊಂಡು ಬರ್ತಾಯಿದ್ದೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ, ಬೆಳಗ್ಗೆ ಹೊತ್ತು ನೀವು ಎದ್ದು ವಾಕ್ ಮಾಡಬೇಕಾದ್ರೆ ನೀವು ಬಂದು ವಾಕ್ ಮಾಡ್ಬೋದು, ಆರಾಮಾಗಿ ವಾಕ್ ಮಾಡ್ಬೋದು. ಬಿಕಾಸ್ ನನಗೆಲ್ಲ ಹೇಳಿರೋ ಪ್ರಕಾರ ಏನಂದರೆ, 7:30ಗೆ ನೀವು ಅಡ್ಮಿಷನ್ ಆಗಿದ ತಕ್ಷಣ 7:30ಇಂದ ಅವತ್ತಿನ ದಿನದಿಂದನೇ ಪ್ರೊಸೀಜರ್ಸ್ ಎಲ್ಲ ನಿಮ್ಗೆ ಸ್ಟಾರ್ಟ್ ಆಗುತ್ತೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಾನು ಬಂದು ಬೆಳಗ್ಗೆನೇ ಬಂದಿದ್ದೀನಿ. ವಾಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗಿ, ಇನ್ನೂ ರಿಸೆಪ್ಷನಲ್ಲಿ ಯಾರೂ ಬಂದಿಲ್ಲ. ಅದಕ್ಕೆ ನಿಮಗೆ ಆಚೆ ಕಡೆ ತೋರಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀನಿ. ಒಳಗಡೆ ಹೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಹೀಗೆ ಒಂದು ಸುತ್ತಲೂ ನಡ್ಕೊಂಡು ಹೋಗ್ಬೋದು. ಜಾಸ್ತಿ ಗಿಡ ಮರ ಎಲ್ಲ ಜಾಸ್ತಿ ಏನೂ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಸ್ವಲ್ಪ ಆಯುರ್ವೇದಿಕ್ ಪ್ಲಾಂಟ್ಸ್ ಎಲ್ಲ ಹಾಕಿರ್ತಾರೆ ಅಂತ. ಮೇ ಬಿ ಬರೋ ಕಾಲದಲ್ಲಿ ಹಾಕ್ಬೋದು ಅನಿಸುತ್ತೆ. ಇವಾಗ ಇಷ್ಟು ಮರ ಎಲ್ಲ ಇದೆ, ಚೆನ್ನಾಗಿದೆ ನಡ್ಕೊಂಡು ಹೋಗೋಕ್ಕೆ. ದೊಡ್ಡ ಕ್ಯಾಂಪಸ್ ಏನೂ ಇಲ್ಲ, ಒಂದು ಸುತ್ತ ಹಾಕ್ಕೊಂಡು ಬಂದರೆ ಆಗ್ಬೋದು, ಅಷ್ಟು ದೊಡ್ಡಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇದೆಲ್ಲ ಬಂದು ಈ ಕಡೆ ಬಂದು ಕ್ಯಾಂಟೀನ್ ಎಂಟ್ರಿ ಇದೆ. ಸುತ್ಕೊಂಡು ಬಂದರೆ ಅವ್ರ ಕ್ಯಾಂಟೀನ್ ಸ್ಟಾಫ್ಗೆ ಎಂಟ್ರಿ ಇದೆ. ಅಡುಗೆ ಮಾಡೋ ಕಿಚನ್ ಎಲ್ಲ ಈ ಕಡೆಯಿಂದನೇ ಎಂಟ್ರಿ ಆಗುತ್ತೆ. ಈ ಕಡೆಯಿಂದನೇ ಎಂಟ್ರಿ ಆಗುತ್ತೆ.
ಇವಾಗ ನಾನು ಹಿಂದ್ಗಡೆಯಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೆತ್ತಿಗೆ. ಓಕೆ, ಇವಾಗ ನಾನು ಏನಕ್ಕೆ SDM ಬಂದೆ ಅಂದರೆ, ನನಗೆ ಒಂದು 2 ಮಂತ್ಸಿಂದ ತುಂಬ ಲೋವರ್ ಪೇನ್ ಇತ್ತು. ಹಾಸ್ಪಿಟ್ಲಿಗೆ ಹೋಗಿ ದೊಡ್ಡ ಆಸ್ಪತ್ರೆಗೆಲ್ಲ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ವಿ. ಆದರೆ ನನಗೆ ಫಾರಿನ್ ಮೆಡಿಸಿನ್ ಸೆಟ್ ಆಗಿಲ್ಲ. ಸೊ ನಾನು ಆ್ಯಕ್ಚುಲಿ ನಮ್ಮ ಅತ್ತೆಯವರು, ನಮ್ಮ ಅಪ್ಪ ಅವರೆಲ್ಲ ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದರು. ಸೊ ನಾನು ಅಂದ್ಕೊಂಡೆ, ಓಕೆ ನಾವು ಒಂದು ಸಲ ಟ್ರೈ ಮಾಡ್ಬೋದಲ್ವಾ ಅಂತ, ಏನಿದೆ ಅಂತ ಒಂದಿನ ಬಂದು ನಾನು ನಮ್ಮ ಹಸ್ಬೆಂಡ್ ಜೊತೆ ಬಂದು ಎಲ್ಲ ವಿಚಾರಿಸ್ಕೊಂಡು ಹೋದ್ವಿ. ಓಕೆ, ಇಲ್ಲಿ ಬಂದು ಒಂದು 10 ದಿನ ನನಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಿಯಾಟಿಕಾ ಪೇನ್ ಅಂತ ಬಂದಿದೆ. ಅದು ಬಂದು ನಾನು MRI ಎಲ್ಲ ತೊಗೊಬೇಕಾದ್ರೆ ನನಗೆ ಬಂದು ಹರ್ನಿಯೇಟೆಡ್ ಡಿಸ್ಕ್ ಅಂತ ಇದೆ. ತುಂಬ ಜನಕ್ಕೆ ಹರ್ನಿಯೇಟೆಡ್ ಡಿಸ್ಕ್ ಅಂದ್ರೆ ಏನಂತ ಗೊತ್ತಿರಲ್ಲ. ಅದೇನೆಂದರೆ ಸ್ಲಿಪ್ ಡಿಸ್ಕ್ ಆಗಿರುತ್ತೆ. ಸ್ವಲ್ಪ ಕೊಲಾಜನ್ನು ನಾವು ನೀರು ಸರಿಯಾಗಿ ಕುಡ್ದಿಲ್ಲ, ಆ ಥರ ಏನಾದರೂ ಇದ್ದರೆ ಆ ಥರ ಪರಿಸ್ಥಿತಿ ಬರುತ್ತೆ. ಸೊ ಕೆಲವ್ರಿಗೆ ಏನು ಅಂದ್ಕೊತಾರೆ, ಬೆನ್ನೋವಿದೆ, ಸುಮ್ಮನೆ ಬೆನ್ನೋವಿದೆ. ಆದರೆ ಬೆನ್ನಿಂದ ಕಾಲು ತನಕ ನಿಮಗೆ ಪೇನ್ ಬಂದರೆ, ಇಲ್ಲ ಅಂದರೆ ನಿಮಗೆ ತುಂಬ ಒಂಥರ ಚೂರು ಅಂತ ಇದ್ದರೆ, ನೋವು ತಡೆಯೋಕ್ಕಾಗಿಲ್ಲ ಅಂದರೆ ಪ್ಲೀಸ್ ಡಾಕ್ಟ್ರನ್ನ ಹೋಗಿ ನೋಡಿ. ಯಾಕಂದರೆ ನಾವು ಅಂದ್ಕೊಳ್ಳೋ ಥರ ಆ ಪೇನ್ ಇರಲ್ಲ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟು ಡಾಕ್ಟ್ರನ್ನ ಹೋಗಿ ವಿಚಾರಿಸಿ. ಸೊ ಇವತ್ತಿನ ದಿನ ಬಂದು ಜಸ್ಟ್ ನಾನು ಬಂದು ನಿಮಗೆ ಇನ್ಫ್ರಾಸ್ಟ್ರಕ್ಚರು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಮಾತ್ರ ಹೇಳ್ತೀನಿ. ಯಾಕಂದರೆ ಇವಾಗ ಹೋಗಿ ಅಡ್ಮಿಷನ್ ಎಲ್ಲ ಮಾಡಬೇಕಲ್ವ. ನಾಳೆ ಬಂದು ಹೇಗೆ ಅಡ್ಮಿಷನ್ ಪ್ರಾಸೆಸ್ ಇರುತ್ತೆ, ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಒಳಗಡೆ ಇನ್ನೂ ಹೋಗಿಲ್ಲ, ಹಾಸ್ಪಿಟ್ಲ್ ಒಳಗಡೆ. ನಾನು ಹೋಗಬೇಕಾದ್ರೆ ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇವಾಗ ನಾನು ಸುತ್ಕೊಂಡು ನಾನು ಎಂಟ್ರಿಗೆ ಬಂದಾಯಿತು. ನೋಡಿ, ಇದೆಲ್ಲ ಕಾಲೇಜು. ಈ ಕಡೆ ಎಲ್ಲ ಕಾಲೇಜು ಇರುತ್ತೆ. ಇವತ್ತು ಸಂಡೇ ಇರೋದ್ರಿಂದ ಎಲ್ಲ ಹಾಸ್ಟೆಲ್ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಅವರವ್ರ ಮನೆಗೆ. ಇಲ್ಲಿಗೆ ಅವ್ರಿಗೆ ಒಂದು ಗ್ರೌಂಡ್ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಸುತ್ಕೊಂಡು ಬರ್ಬೋದು. ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್. ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ, ಚಿಕ್ಕ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಸೊ ಹೀಗೆ ನಾನು ಬಂದಾಯಿತು. ಸೊ ಇದು ಬೇರೆ ಔಟ್ಸೈಡಿನ ಇನ್ಫ್ರಾಸ್ಟ್ರಕ್ಚರ್. ನಾಳೆ ನಿಮಗೆ ಬಂದು ಇನ್ಸೈಡ್ ಹೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಇದೇ ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ. ಏನಾದರೂ ತಪ್ಪಾಗಿ ಮಾತಾಡಿದರೆ, ಸ್ವಲ್ಪ ಫ್ಲೂಯೆಂಟ್ ಇಲ್ಲ ಅಂದರೆ ನನ್ನನ್ನು ಕ್ಷಮಿಸಿ. ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲು. ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಶುಭೋದಯ. ಎಲ್ರಿಗೂ ಒಳ್ಳೆಯದಾಗಲಿ. ದೇವರು ನಿಮ್ಮನ್ನು ಕಾಪಾಡಲಿ. ಎವ್ರಿಡೇ ದಿನಾಚರಣೆಯಿಂದ ಬಾಯ್.